ನಮಸ್ಕಾರ ಎಲ್ರಿಗೂ ಸರು ಚಾನಲ್ಗೆ ಸ್ವಾಗತ. ನಾನಿವತ್ತು ಗೊಜ್ಜು ಅವಲಕ್ಕಿ ಪೌಡ್ರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸರಿಯಾದ ಅಳತೆಯಲ್ಲಿ. ನೋಡಿ, ಮೊದಲಿಗೆ ನಾನು 1 kg ಗಟ್ಟಿ ಅವಲಕ್ಕಿನ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. 1 ಕಪ್ಪು ಕಡಲೆಬೇಳೆ ತಗೊಂಡಿದ್ದೀನಿ. ಹಾಗೆ 3/4 ಕಪ್ಪು, 1 ಕಪ್ಪು ಕಡಲೆಬೇಳೆಗೆ 3/4 ಕಪ್ಪು ಧನಿಯಾ, ಹಾಗೆ ಅರ್ಧ ಕಪ್ಪು ಉದ್ದಿನಬೇಳೆ, ಒಂದು 100 ಗ್ರಾಮು ಗುಂಟೂರು ಮೆಣಸಿನ್ಕಾಯಿ, 100 ಗ್ರಾಮು ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಒಣಕೊಬ್ಬರಿನ 1 ಬಟ್ಲನ್ನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿಣ ಮತ್ತು ಬಿಳಿ ಎಳ್ಳು, 2 ಸ್ಪೂನು ಜೀರಿಗೆ, 100 ಗ್ರಾಮ್ ಹುಣಸೆ ಹಣ್ಣ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನು ಕಾಳುಮೆಣಸು. ಇವಾಗ ಇದನ್ನೆಲ್ಲ ನಾವು ಹುರ್ಕೋಬೇಕಾಗುತ್ತೆ. ನಂತರ ನೋಡಿ, ಹುರಿದಾದ್ಮೇಲೆ ಒಗ್ಗರಣೆಗೆ ಉದ್ದಿನಬೇಳೆ, ಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ, ಸ್ವಲ್ಪ ಕಪ್ಪೆಳ್ಳು ಒಗ್ಗರಣೆಗೆ, ಕಡಲೆಬೇಳೆ, ಕಡಲೆ ಬೀಜ, ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಲ್ಲ. ಇವಾಗ ಇದನ್ನೆಲ್ಲ ಹುರ್ಕೊಳ್ಳೋಣ. 2 ಸ್ಪೂನು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆನ ಮೊದಲಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹಾಸ್ಟೆಲಲ್ಲಿರೋ ಮಕ್ಕಳಿಗಾಗ್ಬೋದು ಅಥವಾ ಇಂಡಸ್ಟ್ರಿಲಿರೋರಿಗಾಗ್ಬೋದು, ತಿಂಗಳಾದರೂ ಮನೆಗೆ ಬರೋಕ್ಕಾಗಿರಲ್ಲ ಅಂಥವರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಮತ್ತು ನಾವೆಲ್ಲಾದರೂ ಟ್ರಿಪ್ ಹೋದಾಗ, ನಾವು ಎಲ್ಲೂ ಫುಡ್ ಕರೆಕ್ಟಾಗಿ ಸಿಗದೇ ಇದ್ದಾಗ ಈ ಗೊಜ್ಜು ಅವಲಕ್ಕಿನ ಜೊತೆ ತಗೊಂಡೋದ್ರೆ ನಾವು ನೀರಲ್ಲಿ ಕೂಡ ನೆನೆಸಿ ತಿನ್ಬೋದು ಮತ್ತು ಮೊಸರಲ್ಲಿ ಕೂಡ ನೆನೆಸ್ಕೊಂಡು ತಿನ್ಬೋದು. ಕಡಲೆಬೇಳೆ ಸ್ವಲ್ಪ ದಪ್ಪ ಇರೋದನ್ನ ಮೊದಲಿಗೆ ಕಡಲೆಬೇಳೆನ ಹುರ್ಕೊಳ್ಬೇಕಾಗುತ್ತೆ. ಆದಷ್ಟು ಸ್ಲಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಇವಾಗ ಧನಿಯಾನ ಸೇರಿಸ್ತಾ ಇದ್ದೀನಿ. ಹಾಗೆ ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ. ಲೈಟಾಗಿ ಕಲರ್ ಬರೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ಹಾಗೆ ನೋಡಿ, ಮೆಣಸನ್ನು ಸೇರಿಸ್ತಾ ಇದ್ದೀನಿ. ಜೀರಿಗೆ 2 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಬಿಳಿ ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದಾಗಿದೆ. ಇದನ್ನು ತೆಕ್ಕೊಳ್ಳೋಣ. ನೋಡಿ, ಅದೇ ಬಾಣಲಿಗೆ ಲೈಟಾಗಿ ಎಣ್ಣೆ ಹಾಕ್ತಾ ಇದ್ದೀನಿ. ಒಣಕೊಬ್ಬರಿನ ಫ್ರೈ ಮಾಡ್ಕೊಳ್ಳೋಣ. ಇದು ಕೂಡ ರೆಡಿ ಆಗಿದೆ. ಇದನ್ನು ಕೂಡ ತೆಕ್ಕೊಳ್ಳೋಣ. ಇವಾಗ ಲಾಸ್ಟಲ್ಲಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ನೋಡಿ, ಮೆಣಸಿನ್ಕಾಯಿನೂ ಹುರ್ಕೊಂಡಾಗಿದೆ. ಅದನ್ನು ಕೂಡ ತೆಕ್ಕೊಳ್ಳೋಣ. ಅವಲಕ್ಕಿನ ಸೇರಿಸ್ತಾ ಇದ್ದೀನಿ. ಇದು ಜಾಸ್ತಿ ಹುರಿಯೋದು ಬೇಡ, ಮುಟ್ಟಿದ್ರೆ ಕೈಯಲ್ಲಿ ಬಿಸಿ ಆಗಬೇಕು, ಅಷ್ಟು ಹುರ್ಕೊಂಡ್ರೆ ಸಾಕು. ನಾನಿಲ್ಲಿ 1 kg ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. ಏನಿಲ್ಲ ಅಂದರೂ ಒಂದು 3 ತಿಂಗಳು ಇಬ್ಬರು ಆರಾಮಾಗಿ ತಿನ್ಬೋದು ಸ್ಟೋರ್ ಮಾಡಿ ಇಟ್ಕೊಂಡು. ನೋಡಿ, ಇವಾಗ ಅವಲಕ್ಕಿ ಬಿಸಿಯಾಗಿದೆ. ಇದನ್ನು ನಾವು ಮಿಕ್ಸಿನ ಆನ್ ಮಾಡಿ ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ನೈಸಿಗೆ ಮಾಡ್ಕೋಬಾರ್ದು. ಇದನ್ನು ಅಷ್ಟೇ ತಣ್ಣಗಾದ ನಂತರ ನಾನು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊತೀನಿ. ನೋಡಿ, ಅವಲಕ್ಕಿನೇ ಸಪ್ರೇಟು ಪುಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪನೇ ಎಣ್ಣೆ ಹಾಕಿ ಹುಣಸೆ ಹಣ್ಣನ್ನ ಹುರ್ಕೊಳ್ಳೋಣ. ಈ ರೀತಿ ಹುಣಸೆ ಹಣ್ಣನ್ನ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ನಾವು ಪುಡಿ ಮಾಡುವಾಗ ಉದ್ದುದ್ರಾಗಿ ಬರುತ್ತೆ. ನೋಡಿ, ಇದ್ರ ಜೊತೆನೆ ಹಾಕಿ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ಅವಲಕ್ಕಿನ ಈ ರೀತಿ ತರಿಯಾಗಿ
ಪುಡಿ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ ಬರೀ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಳ್ಳೋಣ. ನೋಡಿ ಮೆಣಸಿನ್ಕಾಯಿನ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆಹಣ್ಣು ಎಲ್ಲನೂ ಪುಡಿ ಮಾಡ್ಕೊಳ್ಳೋಣ. ನೋಡಿ ಎಲ್ಲವನ್ನು ಪುಡಿ ಮಾಡಿ ಆಗಿದೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದನ್ನು ಕೂಡ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಳ್ಳಿ. ಆಮೇಲೆ ಟೇಸ್ಟ್ ನೋಡಿ ನೀವು ಬೇಕಂದ್ರೆ ಸೇರಿಸ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ರೆಡಿ ಆದ ನಂತರ ನೀವು ಬೇಕಂದರೆ ಸ್ವಲ್ಪನೇ ಒಗ್ಗರಣೆ ಮಾಡಿಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಸಪ್ರೇಟ್ ಕೂಡ ಎತ್ತಿ ಇಟ್ಕೋಬೋದು ನೀವು. ಇಲ್ಲ ನೀವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಒಂದೇ ಸಲ ಒಗ್ಗರಣೆ ಹಾಕಿ ನೀವು ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಯೂಸಿಗೆ ಸ್ವಲ್ಪ ಆಚೆ ಇಟ್ಕೊಂಡ್ರೆ 3 ತಿಂಗಳವರೆಗೂ ಪುಡಿ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಇಲ್ಲಿ 1 kg ಅವಲಕ್ಕಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಒಂದು 100 ಗ್ರಾಮ್ ಎಣ್ಣೆ ಇದೆ. ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ, ಕಡಲೆಬೀಜ, ಕಡಲೆಬೀಜ ಸ್ವಲ್ಪ ಫ್ರೈ ಆದ ನಂತರ ನಾವು ಬೇರೆ ಐಟಮ್ನ ಸೇರಿಸೋಣ. ಕಡಲೆಬೀಜ ಫ್ರೈ ಆಗಿದೆ. ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. ಹಾಗೆ ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಲಾಂಗ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಉಪಯೋಗ ಆಗ್ಬೋದು. ಇವಾಗ ನೋಡಿ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಇಂಗು, ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿನ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ ಒಂದು 3 ಸ್ಪೂನು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಪುಡಿಗೂ ಹಾಕಿದ್ದೀನಿ. ಇವಾಗ ನೋಡಿ ಪುಡಿನ ಸೇರಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಆದ ನಂತರ ನೀವು ಟೇಸ್ಟ್ ನೋಡಿ, ಖಾರ ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸ್ಕೋಬೋದು. 1 ನಿಮಿಷ ಮೀಡಿಯಮ್ ಉರಿನಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ನೋಡಿ ಸ್ವಲ್ಪ ಕಪ್ಪೆಳ್ಳನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಇಷ್ಟೇ ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ಅವಲಕ್ಕಿ ಪುಡಿ ರೆಡಿ ಆಯಿತು. ಇವಾಗ ಗೊಜ್ಜು ಅವಲಕ್ಕಿ ರೆಡಿ ಆಯಿತು. ನಾವು ಯಾವ ರೀತಿ ಅದನ್ನು ಕಲಸಿಬಿಟ್ಟು ತಿನ್ನೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ನೋಡಿ 2 ಸ್ಪೂನು ಗೊಜ್ಜು ಅವಲಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮೊಸರಲ್ಲಿ ನೆನೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಅದು ಮುಳುಗೋವರೆಗೂ ಮೊಸರನ್ನ ಹಾಕಬೇಕಾಗುತ್ತೆ. ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಡಬೇಕಾಗುತ್ತೆ. ನಂತರ ನಾವು ತಿನ್ನಬೇಕಾಗುತ್ತೆ. ನೋಡಿ ಇದೆಲ್ಲ ನೀಟಾಗಿ ಮೊಸರು ಮಿಕ್ಸ್ ಮಾಡಿದ ನಂತರ ಅದು ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ, ಚೆನ್ನಾಗಿ ನೆನೆಯಬೇಕಾಗುತ್ತೆ. ನಾನು ಮಾಡಿರೋ ಗೊಜ್ಜು ಅವಲಕ್ಕಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸರೋಜ್ ಚಾನಲ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.